ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪರಶುರಾಮ್ ಎಷ್ಟೋ ಸಮಸ್ಯೆಗಳನ್ನ ಮೆಟ್ಟಿ ನಿಂತಿದ್ದ. ಇಂತಹ ಸಣ್ಣ ಪುಟ್ಟದಕ್ಕೆ ಹೆದರುವಂತಹ ವ್ಯಕ್ತಿಯಲ್ಲ. ಮೃತ ಪಿಎಸ್ಐ ಪರಶುರಾಮ್ ಸೋದರ ಹನುಮಂತ ಕಣ್ಣೀರು. ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣವಿಲ್ಲ, ಶಾಸಕರೆಲ್ಲ ಗಂಟು ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ವರ್ಗಾವಣೆ ಮೂಲಕ ದುಡ್ಡು ಮಾಡಿಕೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ. ಇವತ್ತು ಮುಂದುವರೆದ 6ನೇ ದಿನದ ರಕ್ಷಣಾ ಕಾರ್ಯ. ಮುಂಡಕೈ ಪ್ರದೇಶದಲ್ಲಿ 4 ಮೃತದೇಹಗಳು ಪತ್ತೆ. ಗುರುತು ಪತ್ತೆ ಹಚ್ಚುತ್ತಾ ಇರೋ ಕುಟುಂಬಸ್ಥರ ಆಕ್ರಂದನ. ಹೆಬ್ಬಾವಿತ್ತು, ಸ್ವಲ್ಪ ದೂರದಲ್ಲಿ ಆನೆಯೂ ಇತ್ತು. ಎಲ್ಲವನ್ನ ದಾಟಿ ಕಾಡು ಮೇಡು ಹತ್ತಿ ಜೀವ ಉಳಿಸಿಕೊಂಡೆ. ಮತ್ತೆ ಮುಂಡಕೈಗೆ ಹೋಗೋದಿಲ್ಲ. ಕೇರಳ ದುರಂತದಲ್ಲಿ ಬದುಕಿ ಬಂದ ಕರ್ನಾಟಕದ ಗೌರಿಯ ಮಾತು. ಬಿಡದಿಯಿಂದ ಶ್ರೀರಾಮ ಪಾದಕ್ಕೆ ತಲುಪಿದ 2ನೇ ದಿನದ ಪಾದಯಾತ್ರೆ. ಸಂಜೆ ವೇಳೆಗೆ ರಾಮನಗರದಲ್ಲಿ ಇವತ್ತಿನ ನಡಿಗೆ ಅಂತ್ಯ. ಸಾರ್ವಜನಿಕ ಸಮಾವೇಶ ಆಯೋಜನೆ. ಡಿಕೆಶಿ ಆರೋಪಕ್ಕೆ ಠಕ್ಕರ್ ಕೊಡಲಿರುವ ಕುಮಾರಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.